ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ನಿಮ್ಮ ಕೋರಿಕೆಗಳಿರ್ಬೋದು, ಇಷ್ಟಾರ್ಥಗಳಿರ್ಬೋದು, ಅಥವಾ ನೀವೇನು ದೇವ್ರ ಹತ್ರ ಬೇಡಿಕೆನ ಇಟ್ಟಿದ್ದೀರಾ ಅದೆಲ್ಲ ಏನೆಲ್ಲ ಆಗ್ತಾ ಇದೆ, ಏನು ಚೇಂಜಸ್ ಆಗುತ್ತೆ ಅದೆಲ್ಲದು ಈಡೇರತ್ತಾ, ಅದ್ರ ಬಗ್ಗೆ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇಲ್ಲಿ ತುಂಬ ಜನ ಪ್ರಾಬ್ಲಮ್ಸ್ ಅಂತ ಹೇಳುವಾಗ ಏನು ಬ್ಲಾಕೇಜಸ್, ನಿಮ್ಮಲ್ಲಿ ತುಂಬಾ ಬ್ಲಾಕೇಜಸ್ ಇರುತ್ತೆ. ನೆಗೆಟಿವ್ ಬ್ಲಾಕೇಜಸ್ ಇರ್ಬೋದು, ಮನಿ ಬ್ಲಾಕೇಜಸ್ ಇರ್ಬೋದು, ಅಥವಾ ಫೈನಾನ್ಷಿಯಲಿ ತುಂಬ ಲೋ ಫೀಲ್ ಮಾಡ್ತಾ ಇರ್ತೀರಾ. ಅದೆಲ್ಲದಕ್ಕೂ ಒಂದು ಹೀಲಿಂಗ್ ಅನ್ನೋದು ಇರ್ಬೋದು, ಅಥವಾ ಆ ಬ್ಲಾಕೇಜಸ್ನ ರಿಮೂವ್ ಮಾಡಲಿಕ್ಕೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಆ ಬ್ಲಾಕೇಜಸ್ನ ನೀವು ಎಷ್ಟು ದಿನ ಇಟ್ಕೊಂಡಿರ್ತೀರಾ ನಿಮ್ಮ ಲೈಫಲ್ಲಿ ಅಷ್ಟು ಪ್ರಾಬ್ಲಮ್ಸ್ನ ನೀವು ಜಾಸ್ತಿ ಮಾಡ್ಕೊಳ್ತಾ ಇರ್ತೀರಾ. ಸೊ ಆ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡಲಿಕ್ಕೆ ನೀವು ಬೇಕಿದ್ರೆ ನನ್ನ ಕನ್ಸಲ್ಟೇಷನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ತುಂಬ ಜನ ನಾನು ಕೇಳಿದ್ದೀನಿ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಲೈಫ್ ಅಂತ ಹೇಳಿದಾಗ ಪ್ರಾಬ್ಲಮ್ ಡೆಫಿನೆಟ್ಲಿ ಬರುತ್ತೆ. ಆ ಪ್ರಾಬ್ಲಮ್ಸನ್ನೇ ನೀವು ಲೈಫಲ್ಲಿ ತೊಗೊಂಡು ಹೋಗೋ ಬದಲಿಗೆ ಅದಕ್ಕೆ ಒಂದು ಪರಿಹಾರ ಅಂತ ಹೇಳಿ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಬೋದು ಅಲ್ವಾ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕನ್ಸಲ್ಟೇಷನ್ ಮುಖಾಂತರ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಲೈಫನ್ನ. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಲೈಫಲ್ಲಿ ನೀವು ಏನು ಬದಲಾವಣೆಗಳನ್ನ ಇಷ್ಟಪಡ್ತಿದ್ದೀರಾ, ಅಥವಾ ಏನು ಬದಲಾವಣೆ ಆಗಬೇಕಾಗಿದೆ, ಅಥವಾ ನಿಮ್ಮ ಪ್ರಾಬ್ಲಮ್ ಇವಾಗ ಏನಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಆದಿಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಗೈಡ್ ಮೀ. ಓಕೆ, ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ, ಏನು ಚೇಂಜ್ ಆಗ್ತಾ ಇದೆ ನಾವು ಚೆಕ್ ಮಾಡೋಣ. ಓಕೆ, ಎಸ್, ನೋಡಿ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕು ಅನ್ನೋವಂಥದ್ದು ನೀವು ತೀರ್ಮಾನ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ತೀರ್ಮಾನ ಅನ್ನೋದಕ್ಕಿಂತ ಡಿಸೈಡ್ ಮಾಡಲಿಕ್ಕೆ ಭಯ ಪಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ತೊಗೊಂಬರ್ಲಿಕ್ಕೆ ಭಯ ಪಡ್ತಾ ಇದ್ದೀರಾ ಕೆಲವೊಬ್ರು. ಓಕೆ, ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ ಬಟ್ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ಇಲ್ಲಿ ಕೆಲವೊಬ್ಬರಿಗೆ ಧೈರ್ಯ ತಗೊಂಡು ಒಂದು ನಿರ್ಧಾರ ತಗೊಳ್ಲಿಕ್ಕೆ, ಧೈರ್ಯ ತಗೊಂಡು ಮುಂದುವರಿಲಿಕ್ಕೆ ಭಯ ಪಡ್ತಾ ಇದ್ದೀರಾ. ಕೆಲವೊಬ್ಬರಿಗೆ ನಿರ್ಧಾರ ಮಾಡಿದ ಮೇಲೆ ಮುಂದೆ ಲೈಫ್ ಹೇಗಪ್ಪ, ಫ್ಯೂಚರ್ ಹೇಗೆ ಅನ್ನೋದ್ರ ಬಗ್ಗೆ ಭಯ ಇದೆ. ಕಂಪ್ಲೀಟ್ ಇಲ್ಲಿ ಭಯ ಅನ್ನುವಂಥದ್ದು, ಫಿಯರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸಮ್ ಬ್ಲಾಕೇಜಸ್ ನೋಡಿ ಇಲ್ಲಿ ತುಂಬ ಸ್ಲೋ ಆಗಿ, ತುಂಬ ನಿಧಾನಕ್ಕೆ ಯೋಚನೆ ಮಾಡ್ತಿದ್ದೀರಾ. ಮಾಡ್ಲೋ ಬೇಡವೋ, ಈ ಕೆಲಸ ಮಾಡ್ಲೋ ಬೇಡವೋ, ಈ ಕೆಲಸ ಮಾಡಿದರೆ ಏನಾಗ್ಬಿಡುತ್ತೋ ಏನೋ, ತುಂಬ ಓವರ್ ಥಿಂಕಿಂಗ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಎಸ್, ರಿಲೇಷನ್ಶಿಪ್ ವಿಷಯದಲ್ಲೂ ಅಷ್ಟೇ, ಅಥವಾ ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಕೆಲಸದ ವಿಷಯದಲ್ಲಿ ಆಗಿರ್ಬೋದು. ಓಕೆ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ನಿಮ್ಮ ಜೊತೆ ಖುಷಿಯಿಂದ ಇದ್ರು, ಅಥವಾ ನಿಮ್ಮ ಜೊತೆಗೆ ಅವ್ರು ಪಾಸಿಟಿವ್ ಆಗಿದ್ರು, ನೀವು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ ಕೆಲವೊಬ್ರು. ಓಕೆ, ನೀವೇ ಕಲ್ಪನೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಈ ಥರ ಮಾಡ್ಬೋದೇನೋ, ಈ ಥರ ಮಾಡ್ತಿದ್ದಾರೇನೋ, ಆ ಥರ ನೀವು ಇಲ್ಲಿ ಕಲ್ಪನೆ ಮಾಡ್ತಾ ಇದ್ದೀರಾ. ಓಕೆ, ಆ ಕಲ್ಪನೆಗಳಿರ್ಬೋದು ಅಥವಾ ನಿಮ್ಮ ಓವರ್ ಥಿಂಕಿಂಗ್ ಅನ್ನೋದು ಈ ಒಂದು ಹುಣ್ಣಿಮೆಯ ನಂತರ ಸ್ಟಾಪ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಏನು ಭಯ ಪಡ್ತಾ ಇದ್ದೀರಾ, ನಿರ್ಧಾರ ತಗೊಳ್ಲಿಕ್ಕೆ ಏನು ಭಯ ಪಡ್ತಿದ್ದೀರಾ, ಆ ಭಯ ಪಡುವಂಥ ದಿನಗಳು ಈಗ ಎಂಡ್ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋದು ಬೇಕಾಗಿದೆ, ಬಿಗ್ ಚೇಂಜಸ್ ಬೇಕಾಗಿದೆ. ಯಾಕಂದರೆ ನಿಮ್ಮ ಲೈಫಲ್ಲಿ ತುಂಬ ದಿನದಿಂದ, ತುಂಬ ವರ್ಷದಿಂದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ. ಒಂದೇ ಥರ ಪ್ರಾಬ್ಲಮ್ಸ್ನ ಕೆಲವೊಬ್ರು ಫೇಸ್ ಮಾಡ್ತಿದ್ರೆ, ಕೆಲವೊಬ್ರಿಗೆ ಆ ಪ್ರಾಬ್ಲಮ್ ಮುಗೀತು ಅಂದರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುವಂಥದ್ದು, ಈ ಥರದ್ದು ಪ್ರಾಬ್ಲಮ್ ಬರ್ತಾ ಇದೆ. ಮೇಲಿನ ಮೇಲೆ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ. ಓಕೆ, 1 ಮಿನಿಟ್. ಎಸ್, ನಿಮ್ಮ ಲೈಫಲ್ಲಿ ಏನು ಆ ಬ್ಲಾಕೇಜಸ್ ಇರ್ಬೋದು, ಆ ಭಯ ಅನ್ನೋದು ಏನಿದೆ, ಈ ಹುಣ್ಣಿಮೆಯ ನಂತರ ನೀವು ಅದನ್ನು ಚೇಂಜಸ್ನ ನೋಡ್ತೀರಾ, ನಿಮ್ಮ ಫೀಲಿಂಗ್ಸಲ್ಲಿ ಚೇಂಜಸ್ನ ನೋಡ್ತೀರಾ ಅಂತೇಳಿ ಕಾಣಿಸ್ತಿದೆ. ಅಥವಾ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸಲ್ಲಿ ಚೇಂಜಸ್ನ ನೋಡ್ತೀರಾ.
ಇಲ್ಲಿ ಓಕೆ, ನಿಮ್ಮಿಬ್ರ ಮಧ್ಯೆ ಏನು ಆನ್ ಆ್ಯಂಡ್ ಆಫ್ ನಡೀತಾ ಇತ್ತು? 1 ಮಿನಿಟ್. ಎಸ್, ಓಕೆ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಆನ್ ಆ್ಯಂಡ್ ಆಫ್ ನಡೀತಾ ಇತ್ತು ಅದು ಕೂಡ ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಸ್ಟಾಪ್ ಆಗುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಇಲ್ಲಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಿರುವಂಥದ್ದು ಕಾಣಿಸ್ತಾ ಇದೆ. ಬಟ್ ಆ ಓವರ್ ಥಿಂಕಿಂಗ್ ಇರ್ಬೋದು, ಕಂಪ್ಲೀಟ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಚೇಂಜಸ್, ಫೀಲಿಂಗ್ಸಲ್ಲಿ ಚೇಂಜಸ್, ಆ್ಯಂಡ್ ಅವರು ನಿಮ್ಮನ್ನು ನೋಡ್ಕೊಳ್ಳೋಂಥ ರೀತಿ, ಟ್ರೀಟ್ ಮಾಡೋವಂಥ ರೀತಿ ಕೂಡ ಚೇಂಜಸ್ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಕಮ್ಯುನಿಕೇಷನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಒಂದು, ಓ ಮೈ ಗಾಡ್, ಎಸ್ ನೋಡಿ, ಇಲ್ಲಿ ಕಮ್ಯುನಿಕೇಷನ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದರೆ ಈ ಒಂದು ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಹೆಚ್ಚು ಕಡಿಮೆ, ನೀವು ಹೇಳೋದು ರೀತಿನೇ ಚೆನ್ನಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ಗೆ ಕೇಳೋವಂಥ ರೀತಿ ಬೇರೆ ಆಗಿ ಒಂದು ಕ್ಲಾಶಸ್ ಬರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಅಥವಾ ಕ್ಲಾಶಸ್ ಆಲ್ರೆಡಿ ಆಗಿರ್ಬೋದು, ಈ ರೀಸೆಂಟಾಗಿ ನಿಮ್ಮ ಮಧ್ಯೆ ಬ್ರೇಕಪ್ ಆಗಿರ್ಬೋದು. ಬಟ್ ಅದನ್ನು ಅವರು ಅರ್ಥ ಮಾಡಿಕೊಂಡು, ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲಿ ಓಕೆ, ಅದನ್ನು ಅರ್ಥ ಮಾಡ್ಕೊಂಡು ಅವರಾಗಿ ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ. ಬಟ್ ಏನೇ ಆದರೂ ಕೂಡ ನಿಮ್ಮ ಒಂದು ಕಮ್ಯುನಿಕೇಷನ್ ನಿಮ್ಮ ಪರ್ಸನ್ ಜೊತೆ ಇರ್ಬೋದು ಅಥವಾ ವ್ಯವಹಾರದಲ್ಲಾಗಿರ್ಬೋದು, ಕಮ್ಯುನಿಕೇಷನ್ ಮಾಡುವಾಗ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿ ಮಾತಾಡಿ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಫೈನಾನ್ಷಿಯಲಿ ಇಲ್ಲಿ ಕೆಲವೊಬ್ಬರಿಗೆ ದುಡ್ಡಲ್ಲಿ ಸ್ಟಕ್ ಆಗಿದ್ದೀರಾ. ನಿಮ್ಮ ಪರ್ಸನ್ಗೆ ಅಥವಾ ಯಾವುದೋ ಒಂದು ವ್ಯಕ್ತಿಗೆ, ನಿಮ್ಮ ಪರಿಚಯದ ವ್ಯಕ್ತಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ. ಆ ದುಡ್ಡಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ದುಡ್ಡು ಕೊಡ್ಲಿಕ್ಕೋಸ್ಕರ ಆ ವ್ಯಕ್ತಿ ತುಂಬ ಆಟ ಆಡಿಸ್ತಾ ಇರ್ಬೋದು. ಓಕೆ, ಇಲ್ಲಿ ನೀವು ದೇವ್ರ ಹತ್ರ ತುಂಬ ಪ್ರೇ ಮಾಡ್ತಿದ್ದೀರಾ. ನಿಮ್ಮ ಈಗಿನ ಕಾಲದಲ್ಲಿ ನೀವು ಇವಾಗ ಆ್ಯಕ್ಚುಲಿ ಕಷ್ಟದಲ್ಲಿದ್ದೀರಾ, ಫೈನಾನ್ಷಿಯಲಿ ನೀವು ತುಂಬಾ ಲೋ ಫೀಲ್ ಮಾಡ್ತಿದ್ದೀರಾ. ಬಟ್ ಇವಾಗ ನಿಮಗೆ ಆ ದುಡ್ಡಿನ ಅಗತ್ಯ ತುಂಬ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಆ ವ್ಯಕ್ತಿ ನಿಮಗೆ ಕೊಡ್ತಾ ಇಲ್ಲ, ತುಂಬ ಆಟ ಆಡಿಸ್ತಾ ಇದ್ದಾರೆ ಅಂತೇಳಿ ಚಾನಲೈಸ್ ಆಗ್ತಿದೆ. ಬಟ್ ಈ ಹುಣ್ಣಿಮೆಯ ನಂತರ ಅವರ ಒಂದು ಮನಸ್ಥಿತಿ ಚೇಂಜ್ ಆಗುವಂಥದ್ದು, ಅಥವಾ ಅವರಿಗೆ ನಿಮಗೆ ದುಡ್ಡು ಕೊಡಬೇಕು ಅನ್ನೋಂಥ ಮನಸ್ಥಿತಿ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಹತ್ರ ಏನು ಮನಿ ಇಸ್ಕೊಂಡಿದ್ದಾರೆ, ಅಥವಾ ನಿಮ್ಮ ಹತ್ರ ಏನು ಫೈನಾನ್ಷಿಯಲ್ ಅವ್ರ ಸಹಾಯ ತೊಗೊಂಡಿದ್ದಾರೆ, ಅದನ್ನು ರಿಟರ್ನ್ ವಾಪಸ್ ಕೊಡಬೇಕು ಅನ್ನೋಂಥ ಮೈಂಡ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ, ಅಥವಾ ನಿಮ್ಮ ಮನಸ್ಸಲ್ಲಿ ತುಂಬ ದಿನ ಒಂದು ಏನೋ ಒಂದು ವಿಷಯ ಕೊರಿತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ಕೊರಗು ಅನ್ನೋವಂಥದ್ದು ಎಂಡ್ ಆಗ್ತಾ ಇದೆ. ಅಥವಾ ದೇವ್ರ ಹತ್ರ ನೀವು ಬೇಡಿಕೆನ ಇಟ್ಟಿರ್ಬೋದು, ಈ ಒಂದು ಬೇಡಿಕೆ ಆದಷ್ಟು ಬೇಗ ನೆರವೇರಬೇಕು ಅಂತ ಹೇಳ್ಬಿಟ್ಟು. ಓಕೆ, ಆ ಒಂದು ಬೇಡಿಕೆ ನಿಮಗೆ ಆದಷ್ಟು ಬೇಗ ಈಡೇರುವಂಥದ್ದು. ಓಕೆನಾ? ಎಸ್, ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಚಾನಲೈಸ್ ಆಗ್ತಾ ಇದೆ. ಓಕೆನಾ? ಇಲ್ಲಿ ಕೆಲವೊಬ್ರು ಈ ಒಂದು ಹುಣ್ಣಿಮೆಯ ದಿನ ರಿಚುವಲ್ಸ್ ಅಥವಾ ಸಮಥಿಂಗ್ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಅಥವಾ ಮ್ಯಾನಿಫೆಸ್ಟ್ ಮಾಡಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಡೆಫಿನೆಟ್ಲಿ ಅದು ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ಅದು ರಿಸಲ್ಟ್ 100% ಸಿಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಡೋಂಟ್ ವರಿ, ಈ ಒಂದು ಹುಣ್ಣಿಮೆಯ ನಂತರ ತುಂಬಾ ಪಾಸಿಟಿವ್ ಚೇಂಜಸ್ ಅಂತೂ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ. ಪಾಸಿಟಿವ್ ವಿಷಯಗಳನ್ನ ನೀವು ರಿಸೀವ್ ಮಾಡ್ಕೊಳ್ಳಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ. ಕೆಲವೊಬ್ರು ಇಲ್ಲಿ ರೆಡಿ ಇಲ್ಲ, ಯಾಕಂದರೆ ತುಂಬ ಭಯ ಪಡ್ತಾ ಇದ್ದೀರಾ. ಸೊ ಇಲ್ಲಿ ಗೈಡ್ ಬರ್ತಿರೋವಂಥದ್ದು ಅಥವಾ ಗೈಡಿಂಗ್ಸ್ ಆಗಿ ಸಿಗ್ತಾ ಇರೋವಂಥದ್ದು, ಮೆಸೇಜ್ ಆಗಿ ನಿಮಗೆ ಸಿಗ್ತಾ ಇರೋದು, ಬಿ ಸ್ಟ್ರಾಂಗ್. ನೀವು ಸ್ಟ್ರಾಂಗ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿರಿ. ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಎಸ್, ನೀವು ಜರ್ನಿನ ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಆಗ್ತಿದ್ದೀರಾ ಕೆಲವೊಬ್ರು. ಓಕೆ, ಇಲ್ಲಿ ಮಕರ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು, ಮೀನ, ಕರ್ಕಾಟಕ, ಸಿಂಹ ರಾಶಿ, ಧನಸ್ಸು, ವೃಷಭ ರಾಶಿಯವರ ಪ್ರೆಸೆನ್ಸ್ ಕಾಣಿಸ್ತಾ ಇದೆ. ಓ ಮೈ ಗಾಡ್, ಕತ್ತಲೆಯಿಂದ ಬೆಳಕು, 2 ಟೈಮ್ಸ್ ದೀಪ ಇದಾಗಿರುವಂಥದ್ದು. ಎಸ್, ನಿಮ್ಮ ಲೈಫಲ್ಲಿ ಏನು ಕತ್ತಲೆ ನೋಡ್ತಾ ಇದ್ದೀರಾ ಅದನ್ನು ಬೆಳಕಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಅಂತೂ ಬರ್ತಾ ಇದೆ. ಓಕೆ, ಎಸ್,
ತುಂಬ ಸಲ ನೀವು ತುಂಬ ನೆಗೆಟಿವ್ ಫೀಲ್ ಮಾಡಿದ್ದೀರಾ, ತುಂಬ ಲೋ ಫೀಲ್ ಮಾಡಿದ್ದೀರಾ, ತುಂಬ ಸಲ ನಿಮ್ಮ ಲೈಫನ್ನು ಎಂಡ್ ಮಾಡಬೇಕಂತ ನೀವಿಲ್ಲಿ ನೋಡಿದ್ದೀರಾ ಅಂತ ಕಾಣಿಸ್ತಿದೆ. ಯಾಕಂದರೆ ಇಲ್ಲಿ ತುಂಬ ಸಲ ದೀಪ ನಂದೋಗಿದ್ದನ್ನು ನೋಡಿದ್ದೀರಾ. ಎಸ್, ಇಲ್ಲಿ ತುಂಬ ಸಲ ನೀವು ಏನು ಮಾಡಿದ್ದೀರಾ, ನಿಮ್ಮ ಲೈಫನ್ನು ಎಂಡ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ನೀವು ನಂಬಿರೋಂಥ ದೇವರು ನಿಮ್ಮನ್ನು ಅಷ್ಟು ಈಸಿಯಾಗಿ ಬಿಡಲ್ಲ. ನಿಮ್ಮನ್ನು ಓಕೆ, ಕೈ ಹಿಡಿತಾರೆ. ಡೋಂಟ್ ವರಿ. ಇಲ್ಲಿ ನಿಮ್ಮ ಲೈಫಲ್ಲಿ ಏನು ಕತ್ತಲೆ ಅನ್ನೋದಿದೆ ಅದೆಲ್ಲದು ಕಂಪ್ಲೀಟಾಗಿ ಕತ್ತಲೆ ಅನ್ನೋದು ಮುಗಿದುಬಿಟ್ಟು ಬೆಳಕು ಅನ್ನೋದನ್ನು ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದೀರಾ. ಒಂದು ಬೆಳಕಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತಾ ಇದ್ದೀರಾ. ಓಕೆ, ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. The High Priestess, okay, Three of Wands, the Chariot, oh, Judgment, yes, Ten of Swords. ಓಕೆ, ಎಸ್, ನೀವು ಇಷ್ಟು ದಿನ ಎಫರ್ಟ್ ಹಾಕಿ ನೀವು ಏನು ವರ್ಕ್ ಮಾಡ್ತಿದ್ರಿ ಅಥವಾ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಎಫರ್ಟ್ ಹಾಕ್ತಾ ಇದ್ರಿ ಅಥವಾ ತುಂಬ ಮನಸ್ಸಲ್ಲಿ ಕೊರಗ್ತಾ ಇದ್ರಿ. ನೀವು ಆಲ್ರೆಡಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿರೋ ಹಾಗೆ ಮನಸ್ಸಲ್ಲಿ ಏನು ಕೊರಗಿತ್ತು ನಿಮಗೆ, ಆ ಕೊರಗಿಗೆ ಒಂದು ಎಂಡ್ ಅನ್ನೋಂಥ ಟೈಮ್, ಅಥವಾ ನೀವು ಇಲ್ಲಿ ಹೆಲ್ತ್ ರಿಲೇಟೆಡಲ್ಲೂ ತುಂಬಾ ಪ್ರಾಬ್ಲಮ್ಸ್ನ ನೀವು ನೋಡ್ತಿರ್ಬೋದು, ಅಥವಾ ಹೆಲ್ತ್ ರಿಲೇಟೆಡಲ್ಲಿ ತುಂಬ ಪ್ರಾಬ್ಲಮ್ ಆಗಿರ್ಬೋದು ನಿಮಗೆ. ಆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಕೂಡ ಇಲ್ಲಿ ಕಂಪ್ಲೀಟಾಗಿ ರಿಕವರಿ ಆಗ್ತಿರುವಂಥದ್ದು, ಕಂಪ್ಲೀಟಾಗಿ ಆ ಹೆಲ್ತ್ ಇಶ್ಯೂಸಿಂದ ಹೊರಗೆ ಬರ್ತಿರುವಂಥದ್ದು, ಅಥವಾ ಕಂಪ್ಲೀಟಾಗಿ ಆ ಒಂದು ಪ್ರಾಬ್ಲಮಿಂದ ಹೊರಗೆ ಬರ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಜನ ಹೊಸ ದಾರಿಗೆ, ಹೊಸ ಜೀವನಕ್ಕೆ, ಹೊಸ ಒಂದು ಲೈಫಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಅಥವಾ ಹೊಸ ಜೀವನನ ಪ್ರಾರಂಭ ಮಾಡಬೇಕು ಅಂತೇಳಿ ತುಂಬ ಜನ ಅಂದ್ಕೊಂಡಿದ್ದೀರಾ. ಅದಕ್ಕೆ ನಿಮಗೆ ಒಂದು ಒಳ್ಳೆ ದಾರಿ ಸಿಗ್ತಾ ಇದೆ, ಅಥವಾ ನೀವು ಇಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದಕ್ಕೆ ಜಡ್ಜ್ಮೆಂಟ್ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಒಂದು ಆಸೆ ಇರ್ಬೋದು, ಕೋರಿಕೆ ಇರ್ಬೋದು, ಇಷ್ಟಾರ್ಥ ಇರ್ಬೋದು, ಅಥವಾ ನಿಮ್ಮ ಲೈಫಿಗೆ ಏಂಜಲ್ನ ಬ್ಲೆಸ್ಸಿಂಗ್ಸ್ ಇದೆ. ದೇ ಅನೌನ್ಸ್ಮೆಂಟ್, ನಿಮ್ಮ ಲೈಫಲ್ಲಿ ಒಂದು ಏನೋ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಚೇಂಜಸ್, ಕಂಪ್ಲೀಟ್ ಚೇಂಜಸ್ನ ನೋಡ್ತಾ ಇದ್ದೀರಾ. 100% ಶೋರ್. ಇಲ್ಲಿ ಕೆಲವೊಬ್ರು ಸಪ್ರೇಷನಲ್ಲಿ ಇರ್ಬೋದು, ರಿಲೇಶನ್ಶಿಪ್ಪಲ್ಲಿ ತುಂಬಾ ಸಫರ್ ಪಟ್ಟಿರ್ಬೋದು, ಅಥವಾ ಕೆಲವೊಂದು ಕಾರ್ಮಿಕ್ ರಿಲೇಶನ್ಶಿಪ್ನ ಎಂಡ್ ಮಾಡ್ತಿರ್ಬೋದು ಇಲ್ಲಿ ಕೆಲವೊಬ್ರು, ಅಥವಾ ಇಲ್ಲಿ ನೆಗೆಟಿವ್ ಒಂದು ಏನು ನಿಮ್ಮ ಲೈಫಲ್ಲಿ ಇತ್ತು ಅದನ್ನು ಎಂಡ್ ಮಾಡ್ತಿದ್ದೀರಾ. ನೆಗೆಟಿವ್ ಪ್ಯಾಟ್ರನ್ನ ಕ್ಲೋಸ್ ಮಾಡ್ತಿದ್ದೀರಾ. ಸಮಥಿಂಗ್ ಇಲ್ಲಿ ಯಾವುದೋ ಒಂದು ಕ್ಲೋಸ್ ಆಗ್ತಿದೆ, ನಿಮ್ಮ ಲೈಫಲ್ಲಿ ಒಂದು ಎಂಡ್ ಅನ್ನೋದು ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಚೇಂಜನ್ನ ನೋಡ್ತಾ ಇದ್ದೀರಾ. ಜಡ್ಜ್ಮೆಂಟ್ ಅನ್ನೋದು ಬರ್ತಾ ಇದೆ, ಅನೌನ್ಸ್ಮೆಂಟ್ ಬರ್ತಿದೆ, ಅಪರ್ಚುನಿಟಿ ಬರ್ತಾ ಇದೆ. ಡೆಫಿನೆಟ್ಲಿ ಇದೊಂದು ಪಾಸಿಟಿವ್ ವೈಬ್ಸ್ ಅಂತಲೇ ಕಾಣಿಸ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಈ ಒಂದು ರೀಡಿಂಗಲ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಚಾರಿಯೇಟ್, ಕತ್ತಲಿಂದ ಎಷ್ಟು ಬೆಳಕಿಗೆ ನಿಮ್ಮ ಲೈಫ್ ಟರ್ನ್ ಆಗ್ತಾ ಇದೆ ಅನ್ನುವಂಥದ್ದು. ತುಂಬ ಲೈಫಲ್ಲಿ ಪ್ರಾಬ್ಲಮ್ಸ್ನ ನೋಡಿದ್ದೀರಾ, ಫೇಸ್ ಮಾಡ್ತಾ ಇದ್ರಿ, ಅಥವಾ ರಿಲೇಶನ್ಶಿಪ್ಪಲ್ಲಿ ಯಾರೋ ನಿಮ್ಮ ಪರ್ಸನ್ ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ರು. ಆ ಕಂಟ್ರೋಲಿಂದ ನೀವು ಹೊರಗೆ ಬರ್ತಿದ್ದೀರಾ, ಆ ಕಂಟ್ರೋಲ್ ಇಶ್ಯೂಸಿಂದ ಹೊರಗೆ ಬರ್ತಿದ್ದೀರಾ. ಆ್ಯಂಡ್ ಆ ಸಪ್ರೇಷನ್ ಅನ್ನೋವಂಥದ್ದು ಎಂಡ್ ಆಗ್ತಾ ಇದೆ. ಎಸ್, ಇಲ್ಲಿ ಕಂಪ್ಲೀಟ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಈ ಒಂದು ಹುಣ್ಣಿಮೆಯ ನಂತರ, ಒಂದು ಪಾಸಿಟಿವ್ ವೇಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಚೂಸ್ ಎ ನ್ಯೂ ಡೈರೆಕ್ಷನ್ ಆ್ಯಂಡ್ ರಿಕವರಿ. ಎಸ್, ನೋಡಿ, ಇಲ್ಲಿ ನಿಮ್ಮ ಲೈಫಲ್ಲಿ ನೀವೇನು ಕಳ್ಕೊಂಡಿದ್ದೀರಾ ಅದನ್ನು ರಿಕವರಿ ಅಂದರೆ ಮತ್ತೆ ನೀವು ಪಡ್ಕೊಳ್ತಾ ಇದ್ದೀರಾ. ಹೆಲ್ತ್ ಇರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ನಿಮ್ಮ ಮನಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆ ಆಗಿರ್ಬೋದು. ಇಲ್ಲಿ ಕೆಲವೊಬ್ರು ಜಾಗದ ವಿಷಯದಲ್ಲೂ ನನಗಿಲ್ಲಿ ಕಾಣಿಸ್ತಾ ಇದೆ. ಸೈಟ್ ವಿಷಯದಲ್ಲಿ ಅಥವಾ ಜಾಗದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಮೋಸ ಹೋಗಿದ್ರಿ, ಅಥವಾ ಆ ಒಂದು ಜಾಗದ ವಿಷಯದಲ್ಲಿ ತುಂಬ ಕಿರಿಕ್ ಆಗ್ತಾ ಇತ್ತು, ಅದನ್ನು ರಿಕವರಿ ಮಾಡ್ಕೊಳ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ರಿಜಿಸ್ಟ್ರೇಷನ್ ವಿಷಯದಲ್ಲಿ ಆಗಿರ್ಬೋದು, ಸೈಟ್ ವಿಷಯದಲ್ಲಿ ರಿಜಿಸ್ಟ್ರೇಷನ್ ಆಗದೇ ಎಂಡ್ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿತ್ತು, ಅಥವಾ ಆ ಟೈಮ್ ಕೂಡಿ ಬರ್ತಾ ಇರಲಿಲ್ಲ, ಸಮಥಿಂಗ್ ಇಲ್ಲೇನೋ ಪ್ರಾಬ್ಲಮ್ ಆಗ್ತಾ ಇತ್ತು. ಸಮಥಿಂಗ್ ಏನು ಪ್ರಾಬ್ಲಮ್ ಆಗ್ತಾ ಇತ್ತಲ್ವ ನಿಮ್ಮ ಪ್ರಾಬ್ಲಮ್ ಅಂದರೆ ನಿಮ್ಮ ಲೈಫಲ್ಲಿ, ಆ ಪ್ರಾಬ್ಲಮ್ ಎಲ್ಲದು ಎಂಡ್ ಆಗ್ತಾ ಇದೆ. ರಿಕವರಿ, ನಿಮಗೆ ಬೇಕಾಗಿರೋದು, ನಿಮ್ಮ ಲೈಫಿಗೆ ಏನು ನೀವು ಬೇಕಂತ ಪಡಿಲೇಬೇಕು, ಆ ನನಗೆ ಇಷ್ಟಪಟ್ಟಿದ್ದು ನನಗೆ ಸಿಗಲೇಬೇಕು ಅಂತ ನೀವೇನು ಹಠ ಮಾಡಿ ನೀವು ಅದ್ರ ಹಿಂದೆನೇ ಹೋಗ್ತಾ ಇದ್ರಿ, ಅದು ಡೆಫಿನೆಟ್ಲಿ ಈಗ ಅದು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವೇನು ಬೇಕು ಅಂತ ನೀವು ತುಂಬ
ಇಷ್ಟಪಟ್ಟು ನೀವೀಗ ಲಾಸ್ಟ್ ಎಂಡ್ ನನಗೆ ಇದು ಸಿಗಲ್ಲ ಬಿಡು ಇನ್ನು ಅಂತ ಹೇಳಿ ನೀವು ಕೆಲವೊಬ್ರು ಇಲ್ಲಿ ಬಿಟ್ಟಿದ್ದೀರಾ. ಇದು ನನಗೆ ಆಗಲ್ಲ ಬಿಟ್ಬಿಡು, ಇದು ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು. ವ್ಯಕ್ತಿ ಆಗಿರ್ಬೋದು ಅಥವಾ ಸಮಥಿಂಗ್ ನಿಮ್ಮ ಲೈಫ್ ಪ್ರಾಬ್ಲಮ್ ಏನಿರ್ಬೋದು, ಅದನ್ನು ನನಗಿನ್ನು ಸಿಗಲ್ಲ ಬಿಡು ಇದಿಷ್ಟೇ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀರಾ. ಅದು ನಿಮ್ಮ ಹತ್ರ ಅದಾಗಿ ಹುಡ್ಕೊಂಡು ಬರ್ತಾ ಇದೆ. ರಿಕವರಿ. ಓಕೆ, ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳಿ ಬರ್ತಿದೆ. ಕೆಲವೊಬ್ಬರಿಗೆ ಇಲ್ಲಿ ಜಾಬ್ ವಿಷಯದಲ್ಲಿ ಆಗಿರ್ಬೋದು, ಸ್ವಲ್ಪ ಟ್ರೈ ಮಾಡಿ. ಇಲ್ಲಿ ಗೌರ್ಮೆಂಟ್ ಜಾಬಿಗೋಸ್ಕರ ಟ್ರೈ ಮಾಡ್ತಿರ್ಬೋದು, ಅಥವಾ ಸಮಥಿಂಗ್ ಜಾಬಿಗೋಸ್ಕರ ನೀವಿಲ್ಲಿ ಏನು ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ನಿಮ್ಮ ಎಫರ್ಟಿಗೆ ತಕ್ಕಂತೆ ಇಲ್ಲಿ ರಿಸಲ್ಟ್ ಸಿಗ್ತಾ ಇಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿ ಬರ್ತಿರೋಂಥದ್ದು ಚೂಸ್ ಅ ನ್ಯೂ ಡೈರೆಕ್ಷನ್, ನೋ ನೀಡ್ ಟು ವರಿ. ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದು ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೊಂಬಿಡಿ. ಓಕೆ, ಇಲ್ಲಿ ತುಂಬ ಜನ ಟೆನ್ಷನ್ ಕೂಡ ಆಗಿದ್ದೀರಾ. ಏನಾಗ್ಬಿಡುತ್ತೋ, ಇನ್ನು ಮುಂದೆ ಹೇಗಪ್ಪ, ನಾನು ಈ ನಿರ್ಧಾರ ತಗೊಂಡ್ರೆ ಹೇಗಾಗ್ಬಿಡತ್ತೆ, ಅಥವಾ ಈ ದಾರಿನ ಬಿಟ್ಟು ನಾನು ಹೊಸ ದಾರಿನ ಪ್ರಾರಂಭ ಮಾಡಿದ್ರೆ ಏನಾಗ್ಬಿಡುತ್ತೆ, ಸಮಥಿಂಗ್ ತುಂಬ ನೆಗೆಟಿವ್ ಯೋಚನೆಗಳು ಬರ್ತಾ ಇದೆ. ಪ್ರಾಬ್ಲಮ್ಗೆ ಏನು ಭಯ ಪಡಬೇಕಲ್ವ, ಆ ಭಯ ನಿಮಗಿದೆ. ಬಟ್ ಆ ಭಯ ಇದ್ರೂ ಕೂಡ ಕೆಲವೊಬ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಇಲ್ಲ, ಇದೊಂದು ಟರ್ನಿಂಗ್ ಪಾಯಿಂಟ್ ನನಗೆ ಅಂತ ಹೇಳ್ಬಿಟ್ಟು ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಿದ್ದೀರಾ. ಸೊ ದಟ್ ಈಸ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಈ ಒಂದು ಹುಣ್ಣಿಮೆಯ ನಂತರ. ಕೆಲವೊಬ್ರಿಗೆ ಹೇಳ್ಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ಯೂ ಟರ್ನ್ ಅಂತಾನೆ ಕಾಣಿಸ್ತಿದೆ ನಿಮ್ಮ ಲೈಫಲ್ಲಿ. ಜಡ್ಜ್ಮೆಂಟ್, ಒಂದು ಬ್ಯೂಟಿಫುಲ್ ಆಗಿರೋಂಥ ಲೈಫ್ನ ನೀವು ನೋಡ್ತಿದ್ದೀರಾ ಆ್ಯಂಡ್ ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೊಂಬಿಡಿ ಆ್ಯಂಡ್ ಯೋಚನೆ ಮಾಡಿಬಿಡಿ, ಹೇಗಪ್ಪ ಮುಂದೆ ಲೈಫ್ ಹೇಗಪ್ಪ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ಬಿಡಿ. ಆಲ್ವೇಸ್ ನಿಮ್ಮ ಜೊತೆಗೆ ಗಾಡ್ ಅಂತೂ, ನೀವು ನಂಬಿರೋಂಥ ಗಾಡ್ ಕೈ ಹಿಡಿತಾರೆ, ಕೈ ಹಿಡಿದಿದ್ದಾರೆ ಕೂಡ. ಓಕೆನಾ, ಲೈಫನ್ನು ನೀವು ಎಷ್ಟೋ ಸಲ ಎಂಡ್ ಮಾಡ್ಬೇಕಂತ ನೀವು ಎಷ್ಟೋ ಸಲ ಅನ್ಕೊಂಡಿದ್ದೀರಾ ಅಲ್ವಾ, ಎಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಮ ಕೈಲಿ. ಯಾಕೆ? ಆ ದೇವ್ರ ಪವರ್ ನಿಮ್ಮ ಜೊತೆಗಿತ್ತು. ಸೊ ಹಾಗಾಗಿ ನಿಮಗೆ ಎಂಡ್ ಮಾಡ್ಲಿಕ್ಕೆ ಆ ದೇವ್ರು ಬಿಡಲಿಲ್ಲ. ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆಗೆ ಬಂದಿದ್ದಾರೆ. ಕಷ್ಟದಲ್ಲಿ ನಿಮಗೆ ಕಷ್ಟ ಗೊತ್ತಾಗದಿರೋ ಹಾಗೆ ನಿಮ್ಮನ್ನ ಕಡ್ಕೊಂಡು ಬಂದಿದ್ದಾರೆ. ಓಕೆ, ಸೊ ದಟ್ ಈಸ್ ಗ್ರೇಟ್. ಯು ಆರ್ ಗ್ರೇಟ್ ಆ್ಯಂಡ್ ಯು ಆರ್ ಸ್ಟ್ರಾಂಗ್ ಆಲ್ಸೋ. ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೊಂಬಿಡಿ. ಆಲ್ ಈಸ್ ವೆಲ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ನ ನೋಡ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.